ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಮೋನಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನ್ ಮಾಡ್ತಾ ಇರೋದು ರಾಗಿ ರವಾಯಿಂದ ಮಾಡಿರೋಂಥ ಇಡ್ಲಿ. ಅನ್ಕೋತಾ ಇದ್ದೀರಾ ಏನಿದು ರಾಗಿ ರವಾ ಅಂದ್ರೆ? ಹೌದು, ಇದು ನಮ್ಮ ಫೇವ್ರಿಟಾ ಕಂಪ್ನಿಯವರು ತಯಾರು ಮಾಡಿರೋಂಥ ರಾಗಿ ರವಾ. ಇದರಿಂದನೇ ನಾನು ಇವತ್ತು ಇಡ್ಲಿ ಮಾಡ್ತಾ ಇರೋದು. ನಮ್ಮ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರಾಗಿ ರವಾ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದೇ ನಮ್ಮ ಫೇವ್ರಿಟಾ ಕಂಪ್ನಿಯವರು. ಹೇಗೆ ಇದನ್ನ ತಯಾರು ಮಾಡ್ತಾರೆ ಅಂದ್ರೆ, ಫೇವ್ರಿಟಾ ಕಂಪ್ನಿಯವರು ಉನ್ನತ ಗುಣಮಟ್ಟದ ರಾಗಿಯನ್ನ ತೆಗೆದುಕೊಂಡು ಸ್ಪೆಷಲ್ ಮಿಲ್ಲಿಂಗ್ ಪ್ರೋಸೆಸ್ ಮೂಲಕ ಫಸ್ಟ್ ರಾಗಿ ರೈಸ್ ಅನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ರಾಗಿ ರೈಸ್ ಇಂದ ರಾಗಿ ರವೆನ ರೆಡಿ ಮಾಡ್ತಾರೆ. ಇದು ಗ್ಲುಟನ್ ಫ್ರೀ ಆಗಿರುತ್ತೆ, ಹಾಗೆ ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್, ನೋ ಬ್ಲೀಚಿಂಗ್ ಆಗಿರುತ್ತೆ. ಇದು ತುಂಬಾನೇ ನ್ಯೂಟ್ರಿಷಿಯಸ್. ಡಯಾಬಿಟಿಸ್ ಇರೋವಂಥವ್ರಿಗೆ ಹಾಗೆ ರಾಗಿ ಇಷ್ಟಪಡುವಂಥವ್ರಿಗೆ ಖಂಡಿತ ಇದು ಇಷ್ಟ ಆಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು 1 ಕಪ್ ಅಷ್ಟು ರಾಗಿ ರವನ ತಗೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ನೋಡೋದಕ್ಕೆ ಮರಳು ಮರಳು ತರ ಕಾಣಿಸ್ತಾ ಇದೆ ಅಲ್ವಾ? ಈ ರಾಗಿ ರವೆನ 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ 1 ಕಪ್ಗೆ 4-5 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ನಾನು ಮೆಂತ್ಯನ ಹಾಕಿ ನೆನೆಸಿಟ್ಟಿದ್ದೆ 4 ಅವರ್ಸ್. ಅದನ್ನ ರುಬ್ಕೊಂಡಿದ್ದೀನಿ. ರುಬ್ಬುವಾಗ ಸ್ವಲ್ಪ ಬಿಸಿ ಅನ್ನ ಹಾಕಿ ರುಬ್ಬಿದ್ದೀನಿ. ನೆನೆಸಿಟ್ಟ ರಾಗಿ ರವೆಗೆ ರುಬ್ಬಿರೋಂಥ ಉದ್ದಿನ ಬೇಳೆ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು 8 ಗಂಟೆಗಳ ಕಾಲ ಇದನ್ನ ಹಾಗೆ ಬಿಟ್ಬಿಡ್ಬೇಕು, ಫರ್ಮೆಂಟೇಷನ್ ಆಗೋದಕ್ಕೆ, ಅಂದ್ರೆ ಹುಳಿ ಬರೋದಕ್ಕೆ. ಸೊ ಬೆಳಿಗ್ಗೆ ನಾನು ಇದನ್ನ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಆಲ್ರೆಡಿ ಕಾಯ್ತಾ ಇದೆ. ಇಡ್ಲಿ ಪ್ಲೇಟ್ಸ್ಗೂ ಕೂಡ ಆಲ್ರೆಡಿ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೀನಿ. ಎಲ್ಲದಕ್ಕೂ ಕೂಡ ಇಡ್ಲಿ ಹಿಟ್ಟನ್ನ ಹಾಕಿ ಚೆನ್ನಾಗಿ 10-15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು. ತಿನ್ನೋದೊಂದೇ ನೆಕ್ಸ್ಟ್ ಬಾಕಿ ಇರೋದು. ಇದಕ್ಕೆ ನಾನು ಕಾಯಿ ಚಟ್ನಿ ರೆಡಿ ಮಾಡಿದ್ದೀನಿ. 10-15 ಮಿನಿಟ್ಸ್ ಆಗೋವರೆಗೂ ಅದನ್ನ ನಾರ್ಮಲ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗಿದೆ ಇವಾಗ ಇಡ್ಲಿ ಸೂಪರ್ ಆಗಿ ರೆಡಿ ಆಗಿದೆ. ಸೊ ರೆಡಿ ಆಯ್ತು ಇಡ್ಲಿ. ತಟ್ಟೆಗೆ ಹಾಕೊಂಡು ತಿನ್ನೋದಷ್ಟೇ. ನೀಟಾಗಿ ಬರ್ತಿದೆ, ಯಾವುದೇ ಇದಿಲ್ಲ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನಗೆ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ. ನಾನು ಸೊಪ್ಪು ಸಾರು ಮಾಡಿದ್ದೆ, ನನ್ನ ಗಂಡಂಗೆ ಸೊಪ್ಪು ಸಾರು ಜೊತೆ ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಇಡ್ಲಿ ಆದ್ಮೇಲೆ ಯಾಕೆ ದೋಸೆ ಟ್ರೈ ಮಾಡ್ಬೋದು, ದೋಸೆ ಹೇಗೆ ಬರುತ್ತೆ ಟ್ರೈ ಮಾಡೋಣ ಅಂತ ದೋಸೆ ಕೂಡ ಹಾಕ್ತೆ. ಬಟ್ ಚೆನ್ನಾಗಿತ್ತು. ಬಟ್ ಇಡ್ಲಿ ಸೂಪರ್ ಆಗಿತ್ತು. ನಿಮ್ಗೆ ಏನಾದರೂ ರಾಗಿ ರೈಸ್ ಅಥವಾ ರಾಗಿ ರವೆ ಬೇಕು ಅಂತ ಆದ್ರೆ ಕೆಳಗಡೆ ನಂಬರ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.